ಒಬ್ಬ ಸಾಮಾನ್ಯ ಹುಡುಗ ದೊಡ್ಡ ಕನಸುಗಳೊಂದಿಗೆ ಕ್ರಿಕೆಟ್ ಲೋಕಕ್ಕೆ ಕಾಲಿಟ್ಟ ಕತೆ ಇದು. ವೈಭವ್ ಸೂರ್ಯವಂಶಿ ಎಂಬ ಹೆಸರು ಸ್ವಲ್ಪ ಜನರಿಗೆ ಪರಿಚಿತವಾಗಿತ್ತು. ಆದರೆ ಅವನ ಪ್ರಯಾಣ ಅಷ್ಟು ಸುಲಭವಾಗಿರಲಿಲ್ಲ. ಅವನು ಒಂದು ಸರಳ ಕುಟುಂಬದಲ್ಲಿ ಹುಟ್ಟಿದನು. ಬಾಲ್ಯದಿಂದ ಅವನಿಗೆ ಕ್ರಿಕೆಟಿನ ಮೇಲಿನ ಪ್ರೀತಿ ಹೆಚ್ಚು. ದೊಡ್ಡ ಮೈದಾನಗಳು, ಉತ್ತಮ ಕೋಚಿಂಗ್, ದುಬಾರಿ ಸಾಧನಗಳು ಅವನ ಬಳಿ ಇರಲಿಲ್ಲ. ಆದರೂ ಅವನ ಮನಸ್ಸಿನಲ್ಲಿ ಒಂದು ಗುರಿ ಸ್ಪಷ್ಟವಾಗಿತ್ತು. ಒಂದು ದಿನ ದೊಡ್ಡ ಕ್ರಿಕೆಟರ್ ಆಗಬೇಕೆಂಬ ಗುರಿಯಿತ್ತು. ಚಿಕ್ಕ ವಯಸ್ಸಿನಲ್ಲೇ ಅವನ ಗಲ್ಲಿಯಲ್ಲಿ ಸ್ನೇಹಿತರ ಜೊತೆ ಆಟ ಆಡುತ್ತಾ ತನ್ನ ಪ್ರತಿಭೆಯನ್ನು ಬೆಳೆಸಿಕೊಂಡನು. ಬ್ಯಾಟ್ ಬಾಲ್ ಇಲ್ಲದ ದಿನಗಳಲ್ಲಿ ಕೂಡ ಅವನು ಕ್ರಿಕೆಟ್ ಕಲಿಯುವ ಆಸೆಯನ್ನು ಬಿಡಲಿಲ್ಲ. ಅವನಿಗೆ ಆಟದ ಮೇಲಿನ ಪ್ರೀತಿ ದಿನ ದಿನಕ್ಕೂ ಮುಂದೆ ಕೊಂಡೊಯ್ಯಿತು. ಆದರೆ ಜೀವನದಲ್ಲಿ ಸವಾಲುಗಳು ಕಡಿಮೆ ಇರಲಿಲ್ಲ. ಹಣಕಾಸಿನ ಸಮಸ್ಯೆಗಳು, ಸರಿಯಾದ ಸೌಲಭ್ಯಗಳ ಕೊರತೆ ಮತ್ತು ಅವಕಾಶಗಳ ಅಭಾವ ಅವನನ್ನು ಪರೀಕ್ಷಿಸಿತು. ಹಲವಾರು ಬಾರಿ ಅವನು ಸೋತನು, ಆದರೆ ಎಂದಿಗೂ ಕೈಬಿಟ್ಟಿಲ್ಲ. ಪ್ರತಿಯೊಂದು ಸೋಲನ್ನು ಪಾಠವಾಗಿ ತೆಗೆದುಕೊಂಡನು. ಪ್ರತಿದಿನ ಬೇಗ ಎದ್ದು ಪ್ರಾಕ್ಟೀಸ್ ಮಾಡೋದು ಅವನ ದಿನಚರಿಯಾಗಿತ್ತು. ಬಿಸಿಲು, ಮಳೆ, ತೊಂದರೆ ಯಾವುದೂ ಅವನನ್ನು ತಡೆಯಲಿಲ್ಲ. ಅವನ ಪರಿಶ್ರಮ ಮತ್ತು ಶಿಸ್ತು ಅವನಿಗೆ ಹೊಸ ದಾರಿಯನ್ನು ತೆರೆದವು. ಸಣ್ಣ ಟೂರ್ನಮೆಂಟ್ಗಳಲ್ಲಿ ಅವನಿಗೆ ಅವಕಾಶ ಸಿಕ್ಕಾಗ ಅವನು ತನ್ನ ಪ್ರತಿಭೆಯನ್ನು ಸಂಪೂರ್ಣವಾಗಿ ತೋರಿಸಿದನು. ಅವನ ಆಟ ನೋಡಿದವರು ಅವನ ಕಡೆ ಗಮನ ಹರಿಸಲು ಶುರು ಮಾಡಿದರು. ನಿಧಾನವಾಗಿ ಅವನ ಹೆಸರು ಬೆಳೆದುಕೊಂಡಿತು. ಅವನು ಕೇವಲ ಟ್ಯಾಲೆಂಟ್ ಹೊಂದಿದವನು ಅಲ್ಲ, ಬಲವಾದ ಮನಸ್ಸಿನವನು ಕೂಡ. ಒತ್ತಡದಲ್ಲೂ ಶಾಂತವಾಗಿ ಆಡುವ ಗುಣ ಅವನಲ್ಲಿತ್ತು. ಇದೇ ಅವನನ್ನು ಇತರರಿಂದ ವಿಭಿನ್ನಗೊಳಿಸಿತು. ಅವನ ಜೀವನದಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಬಂದಿತ್ತು. ದೊಡ್ಡ ಮಟ್ಟದ ಅವಕಾಶ. ಆ ಸಮಯದಲ್ಲಿ ಅವನು ತನ್ನ ಮೇಲೆ ನಂಬಿಕೆ ಇಟ್ಟುಕೊಂಡು ತನ್ನ ಪರಿಶ್ರಮವನ್ನು ಸಾಬೀತುಪಡಿಸಿದನು. ಆ ಅವಕಾಶನೇ ಅವನನ್ನು ಜೀವನದಲ್ಲಿ ಬದಲಿಸಿತು. ಇದು ಅವನ ಹಲವರಿಗೆ ಪ್ರೇಕ್ಷಣೆ. ಅವನ ಕತೆ ನಿಮಗೆ ಹೇಳೋದು. ಜೀವನದಲ್ಲಿ ಸವಾಲುಗಳು ಬಂದರೂ ಬಿಟ್ಟುಕೊಡಬಾರದು. ಪರಿಶ್ರಮ ಮತ್ತು ನಂಬಿಕೆ ಇದ್ದರೆ ಯಾವುದೇ ಕನಸು ಸಾಧ್ಯ. ಜೀರೋದಿಂದ ಹೀರೋ ಆಗೋದು ಸುಲಭವಲ್ಲ, ಆದರೆ ಸಾಧ್ಯ. ಇದೇ ವೈಭವ್ ಸೂರ್ಯವಂಶಿಯವರ ಜೀವನ ಚರಿತ್ರೆ. ವೈಭವ್ ಸೂರ್ಯವಂಶಿಯು ಬರೀ 38 ಬಾಲಿನಲ್ಲಿ 101 ರನ್ ಬಾರಿಸಿದರು ಹೋದನೇ ಸೀಸನ್ನಲ್ಲಿ. ಹಾಗೆ ಬೂಮ್ರಾನ ಮೊದಲನ ಬಾಲಿಗೆ 6 ಅನ್ನು ಬಾರಿಸಿದ ವೈಭವ್ ಸೂರ್ಯವಂಶಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಮಿಂಚುತ್ತಿದ್ದಾರೆ. ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.